ಹಲೋ ಎವ್ರಿವನ್, ವೆಲ್ಕಮ್ ಟು ಶ್ರೀದೇವಿ ಫ್ಯಾಷನ್ ಡಿಸೈನ್ ಚಾನಲ್ಗೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಸಾರಿ ಕುಚ್ಚು ಬೀಡ್ಸ್ಲಿದ್ದ ಯಾವ ರೀತಿ ಹಾಕೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಎಷ್ಟು ನೀಟಾಗಿ ಬಂದಿದೆ ಬೀಡ್ಸು. ತುಂಬಾ ಲುಕ್ಕಾಗಿ ಕಾಣುತ್ತೆ ಈ ಗೋಲ್ಡನ್ ಕಲರ್ ಬೀಡ್ಸ್ ಹಾಕಿದರೆ. ಸೊ ಅದು ಯಾವ ರೀತಿ ಹಾಕೋದು ಅಂತ ನೋಡೋಣ. ಸೊ ಇಲ್ಲಿ ನೋಡಿ, ನಾನು ರೌಂಡ್ ಕಲರ್ ಶೇಪಿನ ಒಂದು ಬೀಡ್ಸ್ ತೊಗೊಂಡಿದ್ದೀನಿ. ಹಾಗೆ ಡ್ರಾಪ್ ಶೇಪ್ ಬೀಡ್ಸ್ ತೊಗೊಂಡಿದ್ದೀನಿ ಗೋಲ್ಡ್ ಕಲರು. ಸೊ ಹಾಗೆ ಒಂದು ದಾರ ತೊಗೊಂಡಿದ್ದೀನಿ, ಅದು ಈ ಸಾರಿ ಮ್ಯಾಚಿಂಗ್ ಕಲರ್ಸ್ ದಾರ ತೊಗೊಂಡಿದ್ದೀನಿ. ಸೊ ಒಂದು ನೀಡಲ್ ತೊಗೊಂಡಿದ್ದೀನಿ, ನಾರ್ಮಲ್ ನೀಡಲ್ ತೊಗೊಂಡಿದ್ದೀನಿ. ನಾನೀಗ 4 ಎಳೆ ದಾರ ತೊಗೊಳ್ತಾ ಇದ್ದೀನಿ. 4 ಎಳೆ ದಾರ ಆದರೆ ಸ್ವಲ್ಪ ದಪ್ಪ ಆಗಿರುತ್ತೆ, ಬೀಡ್ಸು ನೀಟಾಗಿ ಕೂರುತ್ತೆ. ಸೊ ಹಾಗಾಗಿ ನೋಡಿ, ನಾನಿಲ್ಲಿ ಅರ್ಧ ಇಂಚು ಬಿಟ್ಟು ಈ ಕಡೆ ಸೂಜಿಲಿ ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ ಯಾವ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಸೊ ಈ ರೀತಿಯಾಗಿ ಹಾಕ್ಕೊಂಡು ಫಸ್ಟು ಒಂದು 4 ಶುಗರ್ ಬೀಡ್ಸ್ ಹಾಕ್ಕೊಳ್ಳೋಣ. 4 ಶುಗರ್ ಬೀಡ್ಸು, ಹಾಗೆ ಒಂದು ಡ್ರಾಪ್ ಶೇಪ್ ಬೀಡ್ಸ್ ಹಾಕ್ಕೊಳ್ಳೋಣ. ಸೊ ನೋಡಿ ಈ ರೀತಿ ಇರುತ್ತೆ ಡ್ರಾಪ್ ಶೇಪ್ ಬೀಡ್ಸು. ಹಾಗೆ ಒಂದು ರೌಂಡ್ ಬೀಡ್ಸ್ ಹಾಕ್ಕೊಳ್ಳೋಣ. ಸೊ ಈ ರೀತಿ ಹಾಕ್ಕೊಂಡಿದ ಮೇಲೆ ನಾವು ಈಗ ಒಂದು ವೇಳೆ ಲಾಸ್ಟಿಗೆ ಒಂದು ಬೀಡ್ಸ್ ಹಾಕ್ಕೊಂಡಿದ್ವಲ್ವ ರೌಂಡ್ ಶೇಪು, ಅದನ್ನು ಬಿಟ್ಟು ಅಲ್ಲಿ ಡ್ರಾಪ್ ಶೇಪ್ ಇರೋ ಬೀಡ್ಸ್ಲಿಂದ ನಾವು ಫುಲ್ ಬೀಡ್ಸ್ಗೆ ಒಂದು ಈ ರೀತಿಯಾಗಿ ಸೂಜಿ ಹಾಕಿ ತಗೊಳ್ಬೇಕು ಹೊರಗೆ. ಈ ರೀತಿಯಾಗಿ ತಗೊಳ್ಬೇಕು. ಸೊ ನೋಡಿ ಇಲ್ಲಿ ಯಾವ ರೀತಿಯಾಗಿ ತೊಗೊಳ್ತಾ ಇದ್ದೀನಿ ನಾನು. ಸೊ ಮೇಲೆಯಿಂದ ಸೂಜಿನ ಕೆಳಗೆ ಒಂದು ತಗೊಳ್ಳೋಣ. ಈ ರೀತಿಯಾಗಿ ಕೆಳಗೆ ತಗೊಳ್ಳೋಣ. ಈ ರೀತಿಯಾಗಿ ತಗೊಂಡು ಒಂದು ಫಿಟ್ ಒಂದು ಸ್ವಲ್ಪ ಫಿಟ್ಟಾಗಿ ಒಂದು ನಾಟ್ ಹಾಕೊಂಡ್ಬಿಡೋಣ ಇದರಲ್ಲಿ. ಸೊ ಹೊಲಿಗೆನೂ ಫಿಟ್ಟಾಗಿರಬೇಕಲ್ವ. ಸೊ ಸರಗಂಟು ಹಾಕಿಬಿಡೋಣ. ಸೊ ಈ ರೀತಿಯಾಗಿ ಹಾಕಿದರೆ ನೋಡಿ ಈ ರೀತಿಯಾಗಿ ನೀಟಾಗಿ ಕೂರುತ್ತೆ. ಓಕೆನಾ. ಹಾಗೆ ಇಲ್ಲಿ ಇನ್ನೊಂದು ಇದೇ ಥರ ಹಾಕ್ತಾಯಿದ್ದೀನಿ. ಸೊ ಇದೇ ಥರ ಬೀಡ್ಸ್ ತೊಗೊಂಡು ಅದೇ ಥರ ಹಾಕ್ತಾಯಿದ್ದೀನಿ. ಬೇಕಿದ್ರೆ ನೋಡಿ. ಸೊ ನೋಡಿ ಇದೇ ರೀತಿ ಫುಲ್ ಸಾರಿ ಬಾರ್ಡ್ರ್ ಹಾಕ್ಕೊತ ಹೋಗಿ. ಸೊ ಇದು ಒಂದು ಸರಿ ಬೇಕಿದ್ದರೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಕಾಣುತ್ತೆ ಡಿಸೈನು. ಸೆರಗುಗಳನ್ನು ತುಂಬ ನೀಟಾಗಿ ಕಾಣಿಸುತ್ತೆ. ಸೊ ಈ ಥರ ಬೀಡ್ಸ್ಲಿದ್ದ ಒಂದು ಸರಿ ಟ್ರೈ ಮಾಡಿ ನೋಡಿ. ಸೊ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್, ಯಾವ ರೀತಿಯಾಗಿ ಬಂದಿದೆ ನಮ್ಮ ಸೀರೆ ಕುಚ್ಚು ಡಿಸೈನ್. ಸೊ ಇದೊಂದು ಬೇರೆ ಥರ ಡಿಸೈನ್ ಅಂತಲೇ ಹೇಳ್ಬೋದು ಬೀಡ್ಸ್ಲಿದ್ದ. ಸೊ ಈ ರೀತಿಯಾಗಿ ಬಂದಿದೆ. ಬೇಕಿದ್ರೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.